ಜನರು ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಅನ್ನೋದನ್ನ ಅರ್ತಿದ್ದಾರೆ. ಚುನಾವಣಾ ದುಷ್ಕೃತ್ಯಗಳು, ಮತದಾರರ ಹಕ್ಕು ನಿರಾಕರಣೆ ಮತ್ತು ಪಕ್ಷಪಾತ ಪ್ರಮುಖ ವಿಚಾರಗಳಾಗಿದೆ. ಸಂವಿಧಾನವು ನಿಮ್ಮ ಮನೆಯಲ್ಲಿರಬೇಕಾದ ಏಕೈಕ ಅತಿಥಿಯಾಗಿರ್ಬೇಕು. ತಾರತಮ್ಯ ಮತ್ತು ಕಾನೂನಿನ ಮುಂದೆ ಸಮಾನತೆಯ ಹಕ್ಕನ್ನ ಉಲ್ಲಂಘಿಸುತ್ತೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಆರೋಪಿಯಾಗಿದ್ದ ಸೊಹರಾಬುದ್ದೀನ್ ಶೇಖ್ ಎನ್ಕೌಂಟರ್ ಕೇಸಿನ ವಿಚಾರಣೆ ನಡೆಸ್ತಾ ಇದ್ದಂತ ಮಹಾರಾಷ್ಟ್ರ ವಿಶೇಷ ಕೋರ್ಟ್ ನ್ಯಾಯಾಧೀಶ BH ಲೋಯಾ ಸಾವಿನ ಹಿಂದೆ ಸಂಚು ಇತ್ತು ಎಂಬ ಅರ್ಥದಲ್ಲಿ ಹೇಳಿದ್ದಾರೆ. ನಮಸ್ಕಾರ, ATN.comಗೆ ಸ್ವಾಗತ. ನಾನು ಶಿಎಂ ಪವಿತ್ರ. ನವದೆಹಲಿ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತೃಣಮೂಲ ಕಾಂಗ್ರೆಸ್ TMCಯ ಸಂಸದೆ ಮಹುವಾ ಮೊಹಿತ್ರಾ ಗುಡುಗಿದ್ದಾರೆ. ಭಾರತದ ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದೆ. ಇದು ಕೇವಲ ಪುಸ್ತಕ ಅಲ್ಲ, ಇದು ಸೋಲ್ ಅಂದ್ರೆ ಆತ್ಮ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಮಾಡಿದ ಭಾಷಣವನ್ನ ನೆನಪಿಸಿಕೊಂಡ ಮಹುವಾ, ಕಳೆದ 10 ವರ್ಷಗಳಿಂದ ನಮ್ಮ ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನರು ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಅನ್ನೋದನ್ನ ಅರ್ತಿದ್ದಾರೆ ಅಂತ ಹೇಳಿದ್ದಾರೆ. ಇಂಥ ಅಪಾಯ ಇರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಸಾರ್ವಜನಿಕ ಪ್ರತಿನಿಧಿಗಳಾದ ನಾವು ಅದನ್ನ ಪರಿಶೀಲಿಸಿ ನಮ್ಮಿಂದಾದ ನ್ಯಾಯವನ್ನ ಒದಗಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. किताब संविधान की आंखों से लगाना और फरमाना, मैं शीश को झुकाकर इस किताब को मन में बसाकर ईश्वर की शपथ लेता हूँ. रात ढलने दीजिए, दिल बदलने दीजिए, कल तलक ये बेवफा सितमगरों का बादशाह सब भूल जाएगा. नफरतें उगाएगा, दूरियां बढ़ाएगा, रोज संविधान की धज्जियां उड़ाएगा. मगर जो आज महफिल सजी है यही मानती है कि हीरो वही है, मुबारक घड़ी है. For the past 10 years a very large number of people in this country have felt that संविधान खतरे में है. Our constitution is in danger. As responsible public representatives, it is imperative that we actually put this to the test and check if this is just fear mongering by us, as the ruling party would have us believe, or indeed is the constitution framework imperiled. ಇನ್ನು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ 3 ಮುಖ್ಯ ಚೌಕಟ್ಟುಗಳಿದೆ. ಮೊದಲನೇದು ಜನರಿಗೆ ನೇರ ಚುನಾವಣೆ, ಎರಡನೇದು ನ್ಯಾಯಾಂಗ ಮತ್ತು ಇದರ ಶಾಖೆಗಳು, ಇನ್ನು ಮೂರನೇದು ಮಾಧ್ಯಮ ಅನ್ನೋದು ನಾಗರಿಕರ ಕಾವಲು ನಾಯಿಯಾಗಿ ಕೆಲಸ ಮಾಡೋ ಹೊಣೆಯನ್ನ ಹೊತ್ತಿದೆ. ಆಡಳಿತ ಪಕ್ಷಕ್ಕೆ ನೀತಿಗಳನ್ನ ರೂಪಿಸೋ ಹಕ್ಕಿದೆ, ಆದರೆ ನೀವು ನಮ್ಮಿಂದ ಸಂವಿಧಾನದ ಹಕ್ಕನ್ನ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ಬಗ್ಗೆ ನೀವು ಹೇಳಬಹುದು, ಹೌದು, ಅದು ಕೂಡ ಪ್ರಜಾಪ್ರಭುತ್ವದ ಮೇಲೆ ಆದ ದಾಳಿನೇ. ಆದ್ರೆ ಈಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ, ಎಲ್ಲಾ ಕಾರ್ಯವಿಧಾನಗಳನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತದ ಪ್ರಜಾಪ್ರಭುತ್ವದ ಮೇಲೆ ವ್ಯವಸ್ಥಿತ ದಾಳಿಯನ್ನ ನಡೆಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಪ್ರಜಾಪ್ರಭುತ್ವವನ್ನ ಬಿಜೆಪಿ ವ್ಯವಸ್ಥಿತವಾಗಿ ನಾಶಪಡಿಸಿದೆ ಅಂತ ಮೊಹಿತ್ರಾ ಪ್ರತಿಪಾದಿಸಿದ್ದಾರೆ. ಚುನಾವಣಾ ದುಷ್ಕೃತ್ಯಗಳು, ಮತದಾರರ ಹಕ್ಕು ನಿರಾಕರಣೆ ಮತ್ತು ಪಕ್ಷಪಾತ ಪ್ರಮುಖ ವಿಚಾರಗಳಾಗಿದೆ. ಇನ್ನು ಮೊಹಿತ್ರಾ ಅವರು ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರನ್ನ ಹೆಸರಿಸದೇನೆ ಟೀಕಿಸಿದ್ದಾರೆ. ಅವರನ್ನ ಹೆಸರಿಸದೆ ಮತ್ತು ವಿರೋಧ ಪಕ್ಷದ ತೊಂದರೆ ಏನಂತಂದ್ರೆ, ಕೆಲವು ಉನ್ನತ ನ್ಯಾಯಾಂಗದ ಸದಸ್ಯರು ರಾಜಿ ಮಾಡ್ಕೊಳ್ಳೋಕೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸುವಂತೆ ತೋರಿಸ್ತಾ ಇದೆ. ದೇಶದ ಸಾಂವಿಧಾನಿಕ ನ್ಯಾಯಾಲಯಗಳ ಸ್ವಾತಂತ್ರ್ಯ ಮತ್ತು ಸಮಗ್ರತೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ರಾಜಕೀಯ ಪ್ರತಿಪಕ್ಷದಂತೆ ವರ್ತಿಸೋಕೆ ಉದ್ದೇಶಿಸಿಲ್ಲ ಅಂತ ಮಾಜಿ CJI ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಮೊಹಿತ್ರಾ ಹೇಳಿದ್ದಾರೆ. ವಿರೋಧ ಪಕ್ಷದಲ್ಲಿರುವವರು, ನಮಗೆ ನಮ್ಮ ಕೆಲಸವನ್ನ ಮಾಡೋಕೆ ಸುಪ್ರೀಂ ಕೋರ್ಟ್ನ ಅಗತ್ಯ ಇಲ್ಲ, ನಾವು ಅದನ್ನ ಕೇಳ್ತಾನೂ ಇಲ್ಲ. ಆದ್ರೆ ನಮಗೆ ತೊಂದರೆ ಏನು ಅಂತಂದ್ರೆ, ಉನ್ನತ ನ್ಯಾಯಾಂಗದ ಕೆಲವು ಸದಸ್ಯರು ಸ್ವಾತಂತ್ರ್ಯ ಮತ್ತು ಸಮಗ್ರತೆಗೆ ರಾಜಿ ಮಾಡ್ಕೊಳ್ಳೋಕೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಗಣಪತಿ ಹಬ್ಬದ ಆಚರಣೆ ಸಮಯದಲ್ಲಿ ಚಂದ್ರಚೂಡ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಒಡನಾಟವನ್ನ ಟೀಕಿಸಿದ್ರು. ನಮ್ಮ ಸಂವಿಧಾನದ ರಚನಾಕಾರರು ವಸ್ತುನಿಷ್ಠ ತರ್ಕ, ತಾರ್ಕಿಕತೆ, ಕಾನೂನು ಮತ್ತು ಸಂವಿಧಾನದ ಮೇಲೆ ತೀರ್ಪುಗಳನ್ನ ಬರೆಯೋಕೆ ದೇವರ ಜೊತೆಗೆ ಖಾಸಗಿ ಸಂಭಾಷಣೆಗಳನ್ನ ಅವಲಂಬಿಸೋ ಸನ್ನಿವೇಶವನ್ನ ಎಂದಿಗೂ ಕಲ್ಪಿಸಿಕೊಂಡಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಮೊಹಿತ್ರಾ ಕುಟುಕಿದ್ದಾರೆ. ನಿಮ್ಮ ವೈಯಕ್ತಿಕ ಪರಂಪರೆ ಬಗ್ಗೆ ಚಿಂತಿಸಬಾರದು. ನಿಮ್ಮದು ದೇವರಿಂದ ನಿರ್ದೇಶನಗಳನ್ನ ತೆಗೆದುಕೊಳ್ಳೋದಲ್ಲ. ನಿಮ್ಮ ಖಾಸಗಿ ಕುಟುಂಬದ ಕಾರ್ಯಕ್ರಮವನ್ನ ರಾಜಕೀಯ ವ್ಯಕ್ತಿಯೊಂದಿಗೆ ದೂರದರ್ಶನದ ಸರ್ಕಸ್ ಆಗಿ ಪರಿವರ್ತಿಸಬಾರದು. ಸಂವಿಧಾನವು ನಿಮ್ಮ ಏಕೈಕ ದೇವರು, ಸಂವಿಧಾನವು ನಿಮ್ಮ ಮನೆಯಲ್ಲಿರಬೇಕಾದ ಏಕೈಕ ಅತಿಥಿಯಾಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಉಲ್ಲೇಖಿಸಿ, ಇದು ತಾರತಮ್ಯ ಮತ್ತು ಕಾನೂನಿನ ಮುಂದೆ ಸಮಾನತೆಯ ಹಕ್ಕನ್ನು ಉಲ್ಲಂಘಿಸುತ್ತೆ ಅಂತ ಹೇಳಿದ್ದಾರೆ.
ಇನ್ನು ಹಾಗೆ ಮುಂದುವರೆದು ಬುಲ್ಡೋಸರ್ ನ್ಯಾಯ ಬಿಜೆಪಿ ಆಡಳಿತದ ರಾಜ್ಯಗಳನ್ನ ಟೀಕಿಸಿದ ಮೊಯಿತ್ರಾ ಹೆಚ್ಚಿನ ಅಲ್ಪಸಂಖ್ಯಾತರ ಮನೆಗಳನ್ನ ಸರಿಯಾದ ಪ್ರತಿಕ್ರಿಯೆ ಇಲ್ಲದೇನೆ ಕೆಡವಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದು ಅಂಶ ಅಂತಂದ್ರೆ ಪೂರ್ವಾಗ್ರಹ ಪೀಡಿತ ಬಹುಸಂಖ್ಯಾತ ರಾಜ್ಯದಿಂದ ದ್ವೇಷಕ್ಕೆ ಒಳಗಾದಂತ ಅಲ್ಪಸಂಖ್ಯಾತರನ್ನ ಹೊರಗಿಡ್ಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ವಿರೋಧಿಗಳನ್ನ ಗುರಿಯಾಗಿಸೋಕೆ ಜಾರಿ ನಿರ್ದೇಶನಾಲಯ ಮತ್ತು ಕೇಂದ್ರೀಯ ತನಿಖಾ ದಳದಂತಹ ಸಂಸ್ಥೆಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಮೊಯಿತ್ರಾ ಆರೋಪಿಸಿದ್ದಾರೆ. ಇನ್ನು ಚುನಾವಣಾ ಆಯೋಗದ ಕುರಿತು ಈ ಸರ್ಕಾರ ಬಂದಾಗಿನಿಂದ ಇಬ್ಬರು ಚುನಾವಣಾ ಅಧಿಕಾರಿಗಳು ತಮ್ಮ ಅವಧಿ ಮುಗಿಯೋ ಮೊದಲೇ ವಿವರಿಸಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಟೀಕಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿ ಮತ್ತು ಪ್ರಧಾನಮಂತ್ರಿಯವರು ಮಾಡಿದಂತ ಘೋರ ಉಲ್ಲಂಘನೆಗಳನ್ನ ಇದೇ ಚುನಾವಣಾ ಸಂಸ್ಥೆ ನಿರ್ಲಕ್ಷಿಸಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಅಮಿತ್ ಶಾ ಆರೋಪಿಯಾಗಿದ್ದ ಸೊಹರಾಬುದ್ದೀನ್ ಶೇಖ್ ಎನ್ಕೌಂಟರ್ ಕೇಸಿನ ವಿಚಾರಣೆ ನಡೆಸ್ತಾ ಇದ್ದಂಥ ಮಹಾರಾಷ್ಟ್ರ ವಿಶೇಷ ಕೋರ್ಟ್ ಇದರ ನ್ಯಾಯಾಧೀಶರು BH ಲೋಯಾ ಸಾವಿನ ಹಿಂದೆ ಸಂಚಿತ್ತು ಅನ್ನೋ ಅರ್ಥದಲ್ಲಿ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಮಾಡಿದ ಆರೋಪ ಲೋಕಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಗಿ ಕಲಾಪ ಮುಂದೂಡಿಕೆ ಕೂಡ ಆಯಿತು. ಭಾರತೀಯ ಸಂವಿಧಾನದ 75 ವರ್ಷಗಳ ಕುರಿತ ಚರ್ಚೆಯ ಸಂದರ್ಭದಲ್ಲಿ ವಿಮರ್ಶಾತ್ಮಕ ಧ್ವನಿಗಳನ್ನ ಮೌನಗೊಳಿಸೋಕೆ ಸರ್ಕಾರಿ ಸಂಸ್ಥೆಗಳು ವಿರೋಧ ಪಕ್ಷದ ನಾಯಕರನ್ನ ಗುರಿಯಾಗಿಸಿಕೊಂಡು ಆಡಳಿತಾರೂಢ ಬಿಜೆಪಿಯನ್ನ ಟೀಕಿಸೋ ಸಂದರ್ಭದಲ್ಲಿ ಮೊಹಿತ್ರಾ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಆಕ್ಷೇಪಿಸಿದಂತ ಕೇಂದ್ರ ಸಂಸದೀಯ ಸಚಿವ ಕಿರಣ್ ರಿಜಿಜು ಹಾಗೂ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಲೋಯಾ ಸಾವು ಸಹಜ ಸಾವು ಅಂತ ತೀರ್ಪನ್ನ ನೀಡಿತ್ತು. ಹೀಗಾಗಿ ಅನಗತ್ಯ ವಿಷಯ ಕೆದಕಿರುವ ಮಹುವಾ ಅವರು ಸೂಕ್ತ ಸಂಸದೀಯ ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿದ್ರು. ಇನ್ನು ಸ್ಪೀಕರ್ ಓಂ ಬಿರ್ಲಾ ಈ ವಿಷಯ ಪರಿಶೀಲಿಸುವೆ ಅಂತ ಹೇಳಿದ್ದಾರೆ. ಆಗ ಮಹುವಾ ರಿಜಿಜು ವಿರುದ್ಧ ಹರಿಹಾಯ್ದಾಗ ಕೋಲಾಹಲ ಉಂಟಾಗಿ ಸದನ ಮುಂದೂಡಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.